ಇವತ್ತು ಎರಡನೇ ಬಾರಿಗೆ 16ನೇ ಹಣಕಾಸಿನ ಆಯೋಗದ ಅಧ್ಯಕ್ಷರು ಹಣಕಾಸಿನ ಆಯೋಗದ ಸದಸ್ಯರುಗಳು ಅಧ್ಯಕ್ಷರಾದಂಥ ಡಾಕ್ಟರ್ ಅರವಿಂದ್ ಪನಗಾರಿಯಾ ಅವರು ಮತ್ತು ಅವರ ಸದಸ್ಯರುಗಳನ್ನು ನಾನು ನೀವು ಬಂದಿರ್ಲಿಲ್ವಾ? ಫೈನಾನ್ಸ್ ಕಮಿಷನ್ ಡಿಸ್ಟ್ರಿಕ್ಟ್ ಮಾಡಿ. ಹೌದಾ? ರಾಯಾರೆಡ್ಡಿಯವರು ನನಗೆ ಹಣಕಾಸಿನ ಸಲಹೆಗಾರರು, ಚೀಫ್ ಸೆಕ್ರೆಟರಿ, ನಮ್ಮ ಫೈನಾನ್ಸ್ ಇಲಾಖೆಯ ನಿತೀಶ್ ಅನ್ನೋದೇ ಬರ್ತದೆ ನನಗೆ, ರಿತೇಶ್ ಸಿಂಗ್, ಆಮೇಲೆ ನಮ್ಮ ಅಡಿಷನಲ್ ಚೀಫ್ ಸೆಕ್ರೆಟರಿ ಮತ್ತು ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳು ಅವರು ಇದ್ದರು. ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಬೇರೆ ಅಧಿಕಾರಿಗಳೆಲ್ಲ ಇದ್ದರು. ಅವ್ರ ಜೊತೆಯಲ್ಲಿ ಭೇಟಿ ಮಾಡಿ ಒಂದು ಅಡಿಷನಲ್ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೀವಿ. ಮತ್ತೆ ನಾನು ನನ್ನ ಮಾತಿನಲ್ಲಿ ಕೆಲವು ವಿಚಾರಗಳನ್ನು ಅವ್ರ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ಬಹಳ ಮುಖ್ಯವಾಗಿ ಕರ್ನಾಟಕ ರಾಜ್ಯ 11-12ನೇ ಇಸ್ವಿನಲ್ಲಿ 7% ಜಿಡಿಪಿಗೆ ನಮ್ಮ ರಾಜ್ಯದ 7% ಜಿಡಿಪಿಗೆ ಕಾಂಟ್ರಿಬ್ಯೂಷನ್ ಇತ್ತು ನಮ್ಮದು. ಕರ್ನಾಟಕ's contribution was 7% in the year 2011 and 2012. In 2024 and 25, it is 8.7% contribution to the GDP of the nation. And so far as the GDP is concerned, GST is concerned, Goods and service tax. Goods and service tax is concerned, we are second in the country. Maharashtra is number 1 and Karnataka second in the country. ಅದು ಮತ್ತೆ ನಾವು ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 5% ಇದ್ದೀವಿ. ಆಮೇಲೆ ನಾನು ಅಡಿಷನಲ್ ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದೇನೆ. ಹಣಕಾಸಿನ ಆಯೋಗಕ್ಕೆ. ಜೊತೆಗೆ ಒತ್ತಿ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಈ ಒಕ್ಕೂಟದ ವ್ಯವಸ್ಥೆಯನ್ನ ಬಲಪಡಿಸಬೇಕು,
ಜೊತೆಗೆ ಒಕ್ಕೂಟದ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳಿಗೂ ಕೂಡ ನ್ಯಾಯ ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಯಾಕಂತಂದ್ರೆ ನಮ್ಮದು ಫೆಡರಲ್ ಸ್ಟೇಟು, ಅದರಲ್ಲಿ ಈ 5 ವರ್ಷಕ್ಕೊಂದ್ಸಾರಿ ಫೈನಾನ್ಸ್ ಕಮಿಷನ್ ರಚನೆ ಆಗುತ್ತೆ. ಅವರು ಕೂಡ 5 ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗ ರಚನೆ ಆಗುತ್ತೆ. ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಆರ್ಟಿಕಲ್ 180. ಆರ್ಟಿಕಲ್ 180. 180. Article 180 of the Indian Constitution says every 5 years Mandatory. there should be a finance commission which recommends devolution of taxes to the States. center and the states. ಅದು ಯಾರಿಗೂ ಕೂಡ ಅನ್ಯಾಯ ಆಗಬಾರದು ಅಂತ ಹೇಳಿ ಸ್ಪಷ್ಟಪಡಿಸಿದ್ದೇನೆ. ಈಗ ಕರ್ನಾಟಕ ರಾಜ್ಯ ಪ್ರತಿ ವರ್ಷ ಸುಮಾರು 4.5 ಲಕ್ಷ ಕೋಟಿ ತೆರಿಗೆಯನ್ನು ಕೊಡ್ತೀವಿ. 4.5 ಲಕ್ಷ ಕೋಟಿ. ಅದರಲ್ಲಿ ನಮಗೆ ವಾಪಸ್ ಬರ್ತಕ್ಕಂಥದ್ದು ಒಂದು 100 ರೂಪಾಯಿ ಕೊಟ್ಟರೆ ಅಥವಾ 1 ರೂಪಾಯಿ ಕೊಟ್ಟರೆ 15 ಪೈಸೆ ವಾಪಸ್ ಬರ್ತದೆ. ನಾವು 1 ರೂಪಾಯಿ ತೆರಿಗೆ ಕೊಟ್ಟರೆ ಕರ್ನಾಟಕದಿಂದ ಕೇಂದ್ರಕ್ಕೆ, ನಮಗೆ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ನಲ್ಲಿ ಬರ್ತಕ್ಕಂಥದ್ದು 15 ಪೈಸೆ. ಈ ಅನ್ಯಾಯ 16ನೇ ಹಣಕಾಸಿನ ಆಯೋಗದಲ್ಲಿ ಆಗಬಾರದು. 16ನೇ ಹಣಕಾಸಿನ ಆಯೋಗದಲ್ಲಿ ಆಗಬಾರದು. ಬಿಕಾಸ್ 14ನೇ ಹಣಕಾಸಿನ ಆಯೋಗ ಮತ್ತೆ 15ನೇ ಹಣಕಾಸಿನ ಆಯೋಗ ನಮ್ಮ ತೆರಿಗೆ ಪಾಲು 4%, 713 ಇತ್ತು 14ನೇ ಹಣಕಾಸಿನ ಆಯೋಗದಲ್ಲಿ. ಎಷ್ಟು? 4713. ಅದೇ 15ನೇ ಹಣಕಾಸಿನ ಆಯೋಗದಲ್ಲಿ 3.647. 3.647. ಫಿಗರ್ಸ್ ಕರೆಕ್ಟ್ ಆಗಿ ಬರ್ಕೊಳ್ಳಿ. ಫ್ರಮ್ 4.713 in 14th Finance Commission. In 15th Finance Commission, it has been reduced to 3.47%. That means to say our share in the tax devolution has been reduced from 4.7 to 3.6. That is 1.1% has been reduced. Overall 23%. Huh? Overall 23%. Overall 23% ನಮಗೆ ಕಡಿಮೆ ಆಯಿತು. ಇಷ್ಟು ಅಮೌಂಟ್ ಕಮ್ಮಿ ಆಯ್ತು. 6 years. ಸೊ ಒಟ್ಟು ನಮಗೆ ಸುಮಾರು 68,275 ಕೋಟಿ 5 ವರ್ಷದಲ್ಲಿ ಕಡಿಮೆ ಆಯಿತು. 68,275 ಕೋಟಿ 5 ವರ್ಷಗಳಲ್ಲಿ 15ನೇ ಹಣಕಾಸಿನ ಆಯೋಗದಿಂದ ಕಡಿಮೆ ಆಯಿತು.